ಕುಷ್ಟಗಿ ಪಟ್ಟಣದ ಮಲ್ಲಿಕಾರ್ಜುನ ಮಂಗಲ ಭವನದಲ್ಲಿ ಇದೇ ಆಗಸ್ಟ್ 22ರಂದು ಶನಿವಾರ ಹಿರೇಮನ್ನಾಪುರದ ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಎಂದು ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಉಪಾಧ್ಯಕ್ಷ ಭೀಮಸೇನ್ ರಾವ್ ಕುಲಕರ್ಣಿ ಹೇಳಿದರು. ಕುಷ್ಟಗಿ ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಯೋಜನೆ ಮಾಡಲಾಗಿತ್ತು. ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ಬಾಲಚಂದ್ರಪ್ಪಜ್ಜನವರು ಸಾನ್ನಿಧ್ಯ ವಹಿಸಲಿದ್ದು, ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಉದ್ಘಾಟಿಸಲಿದ್ದಾರೆ. ಡಾಕ್ಟರ್ ಕಾಡಯ್ಯ ಶಿವಮೂರ್ತಿ ಸ್ವಾಮಿ, ಸಮಾಜ ಸೇವಕ ರವಿಕುಮಾರ್ ಹಿರೇಮಠ್, ಚಲನಚಿತ್ರ ನಟ ಶಶಿಧರ್ ಕೋಟೆ ಸೇರಿದಂತೆ ನಾನಾ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ಡಾಕ್ಟರ್ ಬಾಲಚಂದ್ರಪ್ಪಜ್ಜನವರು, ಸಾಹಿತಿ ಆರ್ಕೆ ಸುಬೇದಾರ್, ಹುಸೇನ್ ಸಾಬ್ ಪೋಳೂರ, ರಂಗನಗೌಡ ಪಾಟೀಲ್, ಬಾಷು ಸಾಬ್ ಬಳಿಗಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಲೈನತ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಮತ್ತು ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಅಂದ್ರೆ ಮಿನಿಮಮ್ ಒಂದು 90% ಮೇಲ್ಪಟ್ಟ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಇದನ್ನ ನಾವು ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆ ನಂತರ ಕೆಲವೊಂದು ವಿಶೇಷವಾಗಿ ಕೆಲವೊಂದು ರಂಗಗಳಲ್ಲಿ ಸಾಧನೆ ಮಾಡೋರಿಗೆ ಅಂದ್ರೆ ಅವರು ಕೆಲವೊಂದು ಪತ್ರಕರ್ತರಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅಥವಾ ಬರವಣಿಗೆಗಾರರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಹಿಂದೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ, ರಾಜ್ಯದಾದ್ಯಂತ ಇರುವ ವ್ಯಕ್ತಿಗಳಿಗೆ, ಇದು ಬರೀ ಕುಷ್ಟಗಿ ತಾಲೂಕಕ್ಕಷ್ಟೇ ನಾವು ಸನ್ಮಾನ ಮಾಡ್ತಾ ಇಲ್ಲ, ರಾಜ್ಯದಾದ್ಯಂತ ಇರೋ ವ್ಯಕ್ತಿಗಳಿಗೆ ಗುರುತಿಸಿ ನಾವು ಅವ್ರಿಗೆ ಒಂದು ಕರ್ನಾಟಕ ರತ್ನ ಎನ್ನುವ ಪ್ರಶಸ್ತಿ ಕೊಡಕ್ಕೆ ನಾವು ಹಮ್ಮಿಕೊಂಡಿವಿ. ಹೀಗಾಗಿ ನಾವು ಆ ಕಾರ್ಯಕ್ರಮ ಪೂರ್ವಭಾವಿಯಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿವಿ. ಈಗೇನಪ್ಪ ಅಂತಂದ್ರೆ ಇದರಲ್ಲಿ ನಾವು ಪ್ರಥಮ ಬಾರಿಗೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪವಾಡಪ್ಪ ಜೋಡಕಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ನಾವು ಒಂದು ಕರ್ನಾಟಕ ರತ್ನ, ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡಕ್ಕೆ ನಾವು ತೀರ್ಮಾನ ಮಾಡಿವಿ. ಯಾಕಂದ್ರೆ ಅವರೊಂದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಆ ಒಂದು ಸಾಧನೆ ಪತ್ರಕರ್ತರಾಗಿ ಬೆಳೆದಂಥ, ನಿಷ್ಠೂರಾಗಿ ಬೆಳೆದಂಥ ಪವಾಡಪ್ಪ ಜೋಡಕಿ ಅವರಿಗೆ ನಾವು ಪ್ರಥಮ ಬಾರಿಗೆ ನಮ್ಮ ಪತ್ರಕರ್ತರೊಳಗೆ ನಾವು, ಅದು ಕೊಪ್ಪಳ ಜಿಲ್ಲೆಯಲ್ಲಿ ಅವರಿಗೆ ಪ್ರಶಸ್ತಿ ಕೊಡಕ್ಕೆ ನಾವು ಒಂದು ಡಿಸೈಡ್ ಮಾಡಿದ್ದೀವಿ. ಅದು ನಾನು ಹೇಳ್ಕೊಳ್ಳೋದು, ನಾನು ಪತ್ರಕರ್ತನಾಗಿ ಈ ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನು ಹೇಳೋದು ನನಗೂ ಒಂದು ಗೌರವದ ಪ್ರತಿಷ್ಠೆ ಅಂತ ಹೇಳಕತ್ತೀನಿ. ಆ ನಂತರ ನಡೆಯೋ ಕಾರ್ಯಕ್ರಮ ಏನು ವಿಶೇಷಪ್ಪ ಅಂತಂದ್ರೆ, ಬೆಳಗ್ಗೆ ನಮ್ಮ ಕರಿಬಸವ ಶಿವಾಚಾರ್ಯ ಸ್ವಾಮಿಗಳು ಬಂದು ಕಾರ್ಯಕ್ರಮ ಅವರು ಉದ್ಘಾಟನೆ ಮಾಡ್ತಾರೆ. ಆ ನಂತರ ನಮ್ಮ ಬಾಲಚಂದ್ರಪ್ಪನವರು ಅವರು ನಮ್ಮ ಜೊತೆಗೆ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಇದಕ್ಕೆ ದೊಡ್ಡಮಡ ಎಚ್ ಪಾಟೀಲ್ ಶಾಸಕರು ಬೆಂಗಳೂರು ಹೋಗ್ಯಾರ, ಅವ್ರು ಬರ್ತೀನಿ ಅಂತ ಹೇಳ್ಯಾರ. 22ಕ್ಕೆ ಅವ್ರು ರಜಾ ಅದ ವಿಧಾನಸಭೆ ಅಧಿವೇಶನ, ಅವ್ರು ಬರ್ತಾರೆ. ಅವರು ಮುಖ್ಯ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗ್ತದೆ. ಅದರಂತೆ ಸಾಕಷ್ಟು ಹಲವಾರು ಕಲಾವಿದರು, ಆಮೇಲೆ ಗಂಗಾವತಿಯಿಂದ ಒಂದು ಕುಮಾರಿ ವೈಷ್ಣವಿ ಜಗದೀಶ್ ಬೆಲ್ಲದಂತ ಇವರು ಭರತನಾಟ್ಯ ಮಾಡ್ತಾರೆ. ಬೆಳಗ್ಗೆ ಮಧ್ಯಾಹ್ನದಾಗ ಕುಮಾರಿ ಸ್ನೇಹ ಗಂಗಾವತಿ, ಆ ಹುಡುಗಿನೂ ಭರತನಾಟ್ಯ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ವಿಶೇಷ ಏನಂದ್ರೆ, ಬೆಳಗ್ಗೆ ನಮ್ಮಲ್ಲಿ ನಡೆಯುವಂಥ ಒಂದು ಕರೋಕೆ ಕಾರ್ಯಕ್ರಮ, ಜನಪದ ಕಾರ್ಯಕ್ರಮ, ಸಾಹಿತ್ಯ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮ ನಾವು ಮುಂಜಾನೆ ಹಮ್ಮಿಕೊಂಡಿವಿ. ಇದು ಮಧ್ಯಾಹ್ನ 2 ಗಂಟೆವರೆಗೂ ನಡೀತದೆ. 2 ಗಂಟೆಯಿಂದ ಅರ್ಧ ತಾಸು ನಾವು ಊಟದ ವ್ಯವಸ್ಥೆ ಮಾಡ್ಕೊಂಡಿವಿ. ಆ ನಂತರ ಮಧ್ಯಾಹ್ನ 2:30ಯಿಂದ ವಿಶೇಷವಾಗಿ ಚಲನಚಿತ್ರ ನಟರು ಮತ್ತು ರಂಗಭೂಮಿ ಕಲಾವಿದರು, ಆಮೇಲೆ ಟಿವಿ ಸೀರಿಯಲ್ ಪಾಠ ಮಾಡಿದಂಥ ಉತ್ತಮ ಸಾಧಕರು, ಜಾನಪದ ಹಾಡುಗಾರರು, ಆಮೇಲೆ ದಾಸರ ಪದಗಳನ್ನು ವಿಶೇಷವಾಗಿ ಹಾಡುವಂಥ ಶಶಿಧರ್ ಕೋಟೆ ಅವರು ಕುಷ್ಟಗಿಯೊಳಗಿಂತ ಕಾರ್ಯಕ್ರಮ ನಾನು ಬರ್ತೀನಿ ತಾವಾಗಿ ಮುದ್ದಾಮ ಒಪ್ಕೊಂಡು, ನಾವು ಅವ್ರಿಗೆ ಬರೀ ಜಸ್ಟ್ ತಿಳಿಸಿದ್ವಿ. ನಮ್ಮ ಅಧ್ಯಕ್ಷರು ಹೋಗಿ ರೆಹಮಾನ್ ಸಾಹೇಬರು, ನಾ ಕುಷ್ಟಗಿ ಕಾರ್ಯಕ್ರಮ ನಾನು ಬರ್ತೀನಿ, ನಾನು ಅಲ್ಲಿ ಭಾಗವಹಿಸ್ತೀನಿ ಅಂತ ಅವ್ರು ಮುದ್ದಾಮ ಅವರೇ ಬರ್ಲಾಕತ್ತಾರೆ. ಹಿಂಗೆ ನಮ್ಮ ಕಾರ್ಯಕ್ರಮದ ಅದೊಂದು ವಿಶೇಷ ಶೋಭೆ ಅಂತ ನಾನು ಹೇಳಕತ್ತೀನಿ. ಅವರು ಬಂದು ಕಾರ್ಯಕ್ರಮ ಅಧ್ಯಕ್ಷ ದಿವಸ ಉದ್ಘಾಟನೆ ಮಾಡಕತ್ತಾರೆ. ಅವತ್ತಿನ ದಿವಸ ಇನ್ನೊಂದು ಅಂದ್ರೆ, ಬೆಳಗಾವಿ ಡಿಸ್ಟಿಕ್ಕಿನ ಒಂದು ದಿಗ್ಗೇವಾಡಿ ಅನ್ನೋ ಒಂದು ಗ್ರಾಮದ ಒಂದು ವೇದಮೂರ್ತಿ ಡಾಕ್ಟರ್ ಕಾಡಯ್ಯ ಶಿವಮೂರ್ತಿ ಸ್ವಾಮಿಗಳು ಅವರು ಈ ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ರವಿಕುಮಾರ್ ಅಜ್ಜನವರು ಅವರು ದಿವ್ಯ ಸಾನ್ನಿಧ್ಯ, ಜೊತೆಗೆ ನಮ್ಮ ಡಾಕ್ಟರ್ ಬಾಲಚಂದ್ರಪ್ಪನವರು ಅಂತಾರೆ, ಅವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇರ್ತಾರೆ, ಅವರು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಆನಂತರ ಶಶಿಧರ್ ಕೋಟೆ ಅವರು ಒಂದು ಕಾರ್ಯಕ್ರಮ ಇರೋದ್ರಿಂದ, ಆಮೇಲೆ ನಮ್ಮ ಮಾಜಿ ಸಚಿವರಾದಂಥ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಆಮೇಲೆ ನಮ್ಮ ವಿಶ್ವನಾಥ್ ಗೌಡರು, CPI ಸಾಹೇಬರು ಸೇರಿದಂತೆ RK ಸುಬೇದಾರರು, ಆಮೇಲೆ ನಾಗರಾಜ ಓಬಳೇಶ್ವರ ರಾಜ್ಯಾಧ್ಯಕ್ಷರು ಬೆಂಗಳೂರು, ಆನಂತರ ವಜೀರ್ ಗೋನಾಳ್ ಅವರು, ಆಮೇಲೆ ಡಾಕ್ಟರ್ ಕರ್ಣ ಅಂತಿಕೊಂಡು ಇವರು ರಾಷ್ಟ್ರೀಯ ಉಪಾಧ್ಯಕ್ಷರು, ಮತ್ತು ಭಾರತ ವರ್ಚುವಲ್ ವಿಶ್ವವಿದ್ಯಾಲಯ ಪ್ರೌಢಶಾಲೆ ಶಿಕ್ಷಣ ನವದೆಹಲಿ ಮಾಧ್ಯಮ ಮತ್ತು ಉಪಗ್ರಹ ಟೆಲಿವಿಷನ್
ಚಾನಲ್ನ ಅಧ್ಯಕ್ಷರು ಬೆಂಗಳೂರು ಇವರು ಈ ಕಾರ್ಯಕ್ರಮ ಬರ್ಲಾಕತ್ತಾರ. ದೊಡ್ಡ ದೊಡ್ಡ ಕಲಾವಿದರು ಬೆಂಗಳೂರಿಂದ ಬರುವಂತ ಕಲಾವಿದರು ಇಲ್ಲಿ ಬರ್ಲಾಕತ್ತಾರ. ಆನಂತರ ಆಮೇಲೆ ನಮ್ಮ ಸುಭಾನಿ ಸಾಬ್ ಗೋನಾಳ್ ಬರ್ಲಾಕತ್ತಾರ್ರಿ. ಮರಿಯಪ್ಪ ಭಂಡಾರಿ ಹಿರೇಮನ್ನಾಪುರ DSS ಜಿಲ್ಲಾ ಅಧ್ಯಕ್ಷರು ಅವರಿಗೆ ನಮ್ಮ ಸಮ್ಮುಖದಿದ್ದಾರೆ, ಅವರು ಬರ್ಲಾಕತ್ತಾರ. ಆನಂತರ ಇನ್ನಿತರ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಇದೇನಪ್ಪ ಅಂದ್ರೆ ಸಂಸ್ಥೆ ಸಣ್ಣದಿರಬಹುದು, ಆದ್ರೆ ನಾವು ಬೆಂಗಳೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡ್ಕೊಂಡಿವಿ. ಆ ಕಾರ್ಯಕ್ರಮ ರೂಪವಾಗಿ ನಾವು ಕುಷ್ಟಗಿ ತಾಲೂಕಿನಾಗ ಯಾಕೆ ಮಾಡಬಾರ್ದು ಒಂದು ನಾವು ಅಂತ ಡಿಸೈಡ್ ಮಾಡಿದಾಗ ನಾವು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಹಿಂಗಾಗಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಲಿಕ್ಕಿರ್ತೀವಿ. ಇದರಲ್ಲಿ ನಮ್ಮಲ್ಲಿ ಜಾತಿ ಧರ್ಮ ಭೇದ ಇಲ್ಲ. ಕೆಲವೊಬ್ರು ನಾವು SLCಯಲ್ಲಿ ಪಾಸರಿಗೆ ಬಡ ವಿದ್ಯಾರ್ಥಿಗಳಿಗಾಗಲಿ ಶ್ರೀಮಂತರಿಗೆ ಸಂಬಂಧ ಇಲ್ಲ, ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ಹಿಂಗಾಗಿ ಎಲ್ಲ ಪತ್ರಕರ್ತರು ತಾವು ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಟುಕೊಂಡು ಆಗಮಿಸಿ ಕೆಲವೊಂದು ಸಾಧನೆ ಮಾಡಿದವರಿಗೆ ನಾವು ಸಾಧಕರ ಸನ್ಮಾನ ಇಟ್ಕೊಳ್ತೀವಿ. ತಾವೆಲ್ಲ ಬಂದು ಭಾಗವಹಿಸಿ ನಮ್ಮ ಒಂದು ಸಣ್ಣದ ಆತಿಥ್ಯವನ್ನು ತಾವು ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಯಶಸ್ವಿಗೊಳಿಸಬೇಕಂತ ನಾನು ಈ ಕಾರ್ಯಕ್ರಮ ಈ ಸಂಘಟನೆಯ ಉಪಾಧ್ಯಕ್ಷನಾಗಿ ಹಾಗೂ ಪತ್ರಕರ್ತನಾಗಿ ಎರಡೂ ರೀತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.